ಗೌರಿಯು ತನ್ನ ಪುತ್ರನನ್ನ ಗಣೇಶನನ್ನ ಯಾಕೆ ಜನನವನ್ನು ಮಾಡಿದ್ಲು ಹೇಳಿದರೆ, ಆಕೆಯ ಒಂದು ಮಾನ ಹಾಗೂ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಗಣೇಶನನ್ನು ತಾಯಿ ಗೌರಿಯಾಗಿರ್ತಕ್ಕಂಥವಳು ತನ್ನ ಬೆವರಿನ ಹನಿಯ ಮೂಲಕವಾಗಿ ಉದ್ಭವ ಮಾಡಿದಳು. ತದನಂತರದಲ್ಲಿ ಪರಶಿವನು ಸಾಕ್ಷಾತ್ ಬಂದು ಪಾರ್ವತಿ ಸ್ನಾನಗೃಹಕ್ಕೆ ಅಲ್ಲಿ ಇದ್ದಾಳೆ, ಹೋಗ್ತೇನೆ ಅಂತ ಹೇಳಿದಾಗಲೂ ಕೂಡ ಗಣೇಶನು ಆತನನ್ನು ಬಿಡಲಿಲ್ಲ, ತಡೆದ. ತನ್ನ ರುಂಡವನ್ನೇ ಚೆಂಡಾಡಿದ ಶಿವ. ಆದರೆ ನಾವು ಇವತ್ತಿನ ದಿವಸದಲ್ಲಿ ನಮ್ಮನ್ನು ಜನಿಸಿರ್ತಕ್ಕಂತಹ ತಾಯಿಗೋಸ್ಕರ ಮತ್ತು ತಾಯ್ನಾಡಿಗೋಸ್ಕರ ಈ ಭೂಮಿ ಭಾರತ ಮಾತೆ ರಕ್ಷಣೆಗೋಸ್ಕರ ನಾವು ಗಣೇಶ ತೋರಿದ ಒಂದು ಸಣ್ಣದಾದಂತಹ ಕರ್ತವ್ಯವನ್ನಾದರೂ ಕೂಡ ನಾವು ಮಾಡ್ತಾ ಇದ್ದೇವಾ ಅಂತ ಹೇಳುವುದನ್ನು ಸ್ವಲ್ಪ ಮನಸ್ಪೂರ್ವಕವಾಗಿ ನಾವು ವಿಚಾರವನ್ನು ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆಯ ಸಮಯ ಈಗ ಉಂಟಾಗಿರ್ತಕ್ಕಂಥದ್ದು. ಹಾಗಾಗಿ ರಕ್ಷಣೆಯನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನಾದರೂ ಕೂಡ ಪಡೋಣ ಮತ್ತು ಗೌರಿಯ ಒಂದು ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗೋಣ.